ಶ್ರೀಗುರುಭ್ಯೋ ನಮಃ ಹರಿ ಓಂ. ವಿಕಸಂತಂ ಹೃತಧ್ವಾಂತಂ ಹೃದಿ ಸಂತಂಚ ಸಂತತಂ ಗತಚಿಂತಂ ರಮಾಕಾಂತಂ ಗುಣವಂತಂ ಸ್ಮರಾಂತರ ವೀತಹೇಯಂ ಶ್ವೇತಕಾಯಂ ಧೂತಮಾಯಂ ಸುಧೀಮಯಂ ಧ್ಯಾತೃಧ್ಯೇಯಂ ಸದಾ ಗೇಯಂ ಶ್ರೀಸಹಾಯಂ ಸ್ಮರಾಂತರ. ಸಮಸ್ತ ಜ್ಞಾನಗಮ್ಯದಲ್ಲಿ ಭಾಗವಹಿಸುವ ಅಧ್ಯಾತ್ಮ ಬಂಧುಗಳನ್ನೆಲ್ಲ ಅಭಿವಂದಿಸ್ತಾ ಚಿಂತಾಖಂಡನ ಸ್ತುತಿಯ ಬಗ್ಗೆ ಈಗಾಗಲೇ ಒಮ್ಮೆ ಅದರ ಅರ್ಧ ಭಾಗದಷ್ಟು ಶ್ಲೋಕಗಳ ವಿವರಣೆಯನ್ನು ಮಾಡಿದ್ದೇನೆ. ಮುಂದಿನ ಶ್ಲೋಕಗಳು ವಾದಿರಾಜಗುರು ಸಾರ್ವಭೌಮರು ಒಟ್ಟು 14 ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಒಂದು ಸಂಖ್ಯೆಯನ್ನಿಟ್ಟುಕೊಂಡು ಶ್ಲೋಕಗಳನ್ನು ರಚನೆ ಮಾಡಿದ್ದೇನೆ, ಅದಕ್ಕೆಲ್ಲ ಕಾರಣಗಳಿದೆ ಅಂತ. ಮುಂದೆ ಇನ್ನೂ ಒಂದು ಅಭಯ ಸಂಸ್ತವ ಅಂತಿದೆ, ಅದು ಬಹಳ ಸ್ವಾರಸ್ಯಕರವಾದ ಸ್ತುತಿ. ಅಲ್ಲಿ 10 ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ಯಾಕೆ 14 ಯಾಕೆ 10 ಅನ್ನುವುದಕ್ಕೆಲ್ಲ ಗುರುರಾಜರೇ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳಾಗಿದ್ದಾಗ ಚಿಂತೆ ಇಲ್ಲ, ಆಟದಲ್ಲೇ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಚಿಂತೆ ಒಂದು, ಆಟ ಆಡಲಿಕ್ಕೆ ಸಮಯ ಸಿಗಲಿಲ್ಲ ಅಂತ ಚಿಂತೆ ಅಷ್ಟೇ ವಿನ ಇನ್ನು ಬೇರೆ ಸಮಸ್ಯೆಗಳಿಲ್ಲ. ಸರಿಯಾದ 16 ಮುಖದ ಸಮಸ್ಯೆಗಳ ಆರಂಭವಾಗುವುದೇ 14 ವರ್ಷದ ನಂತರ. ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ, 14ಕ್ಕೆ ಚಿಂತೆಗಳ ಆರಂಭವಾಗುತ್ತೆ, ಸಾಯೋ ತನಕ ಚಿಂತೆಗಳಿರುತ್ತೆ. ಅದಕ್ಕೆ ನಾನು 14 ಪದ್ಯಗಳನ್ನು ರಚನೆ ಮಾಡಿ ಕೊಡ್ತೇನೆ. ಅನುಷ್ಠುಪ್ ಶ್ಲೋಕಗಳು 14 ಶ್ಲೋಕ. ಆ 14 ಶ್ಲೋಕಗಳನ್ನು ನೀವು ಚಿಂತನೆ ಮಾಡಿದರೆ 14ನೇ ವರ್ಷದಿಂದ ಸಾಯೋ ತನಕ ಇರುವ ಎಲ್ಲ ಚಿಂತೆಗಳಿಗೂ ಇದು ಚಿಕಿತ್ಸೆ ಆಗುತ್ತೆ ಅಂತ ಸಾರ್ವಕಾಲಿಕವಾಗಿ ಒಂದು ಮಾತ್ರೆ, ಕೆಲವು ಮಾತ್ರೆಗಳನ್ನು ನಿರಂತರ ತಗೊಳ್ಬೇಕು, ಇಲ್ಲಾಂದರೆ ರೋಗ ಪರಿಹಾರ ಆಗೋದಿಲ್ಲ. ಈ ಚಿಂತೆ ಎನ್ನುವ ರೋಗ ಪರಿಹಾರ ಆಗಬೇಕು ಅಂದರೆ ಚಿಂತಾಕಣನ ಸ್ತುತಿ ಎನ್ನುವ ಈ ಮಾತ್ರೆಯನ್ನು ಆಜನ್ಮ ಸ್ವೀಕಾರ ಮಾಡಿ, ಆಜನ್ಮ ಸೇವಿಸಿ. ಇದು ಸ್ತೋತ್ರ ಅಂದರೆ ಕೇವಲ ಶಬ್ದಗಳ ಒಂದು ರಚನೆ, ಭಗವಂತನ ಸ್ತುತಿ ಪರವಾಗಿ ಇಷ್ಟೇ ಅಲ್ಲ, ಯುಕ್ತಿಬದ್ಧವಾದ ಚಿಂತನೆಗಳಿದೆ. ಅದು ನಮ್ಮ ಮನಸ್ಸಿಗೆ ಅವಾಗವಾಗ ಬರ್ತಾ ಇದ್ರೂ ಕೂಡ ಅದು ಒಳ್ಳೆಯ ನಮ್ಮ ಚಿಂತೆ ಎನ್ನುವ ವ್ಯಾಧಿಗೆ ಚಿಕಿತ್ಸೆಯಾಗಿ ನಿಲ್ಲುತ್ತೆ. ಅಂತಹ ಅನೇಕ ಯುಕ್ತಿಬದ್ಧವಾದ ಮಾತುಗಳಿಂದ ಚಿಂತೆಯನ್ನು ಮಾಡಬೇಡಿ ಅಂತ ನಮಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಮುಂದೆ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ, ಕೆಲವೊಮ್ಮೆ ಚಿಂತೆ ಮಾಡುವುದು, ನಮಗೆ ಬೇಕಾದದ್ದು ಸಿಗಬೇಕು ಅಂತ ಚಿಂತೆ ಮಾಡ್ತೇವೆ, ಆದರೆ ನಮ್ಮ ಕೈಲಿ ಅದನ್ನು ಪಡೀಲಿಕ್ಕಾಗೋದಿಲ್ಲ. ರುದ್ರದೇವರಿಗೆ ರುದ್ರ ಅಂತ ಹೆಸರು ಬಂತು. ಯಾಕೆ? ಹುಟ್ಟಿದ ತಕ್ಷಣ ರೋದನ ಮಾಡಿದ್ರಂತೆ, ರೋದನಾತ್ ರುದ್ರ ಈರಿತಃ ಅಂತ. ಅಂದರೆ ಯಾಕೆ ರೋದನ ಮಾಡಿದರು? ಸ್ವೇಷ್ಟಾನಾಪ್ತಿಯ ರೋದನೇನ, ತನಗೆ ಬೇಕಾದದ್ದು ಸಿಗಲಿಲ್ಲಂತೆ ರುದ್ರದೇವರಿಗೆ. ಸ್ಥಾನಾನಿ ಕುರುಮೇಧಾತ, ನನಗೆ ಸ್ಥಾನವನ್ನು ಕೊಡು, ನಾಮಾನಿ ಕುರುಮೇಧಾತ ಸ್ಥಾನಾನಿ ಚ ಜಗದ್ಗುರು. ರುದ್ರದೇವರು ಸ್ತೋತ್ರ ಮಾಡ್ತಾರೆ, ಇದು ಭಾಗವತದಲ್ಲೇ ಬರುವಂತಹ ಮಾತು. ನನ್ನನ್ನು ಸೃಷ್ಟಿಗೆ ತಂದು ಚತುರ್ಮುಖ ಬ್ರಹ್ಮ, ನನಗೊಂದು ನೆಲೆ ಕೊಡು, ನನಗೊಂದು ಹೆಸರನ್ನು ಕೊಡು. ಯಾಕೆ ನನ್ನನ್ನು ಸೃಷ್ಟಿಗೆ ತಂದು? ನನಗೇನು ಹೆಸರಿಲ್ಲ, ಈ ಸ್ಥಾನಮಾನಗಳನ್ನು ಕೊಡು. ಮತ್ತೆ ಮತ್ತೆ ರೋದನ ಮಾಡಿದ್ರಂತೆ. ಎಲ್ಲ ಭಗವಂತನ ಅಧೀನವಾಗಿ ಬರುತ್ತೆ ಅಂತ ಚಿಂತನೆ ಮಾಡಿದ ಬ್ರಹ್ಮದೇವರು ನಿಶ್ಚಿಂತೆಯಿಂದ ಇದ್ದಾರೆ, ಅವರಿಗೆ ಯಾವ ದುಃಖ ಚಿಂತೆಗಳಿಲ್ಲ. ನನಗೆ ಬೇಕು ಬೇಕು ಅಂತ ಬಯಕೆ ಪಟ್ಟ ರುದ್ರದೇವರಿಗೆ ರುದ್ರ ಅನ್ನುವ ನಾಮವೇ ಬಂದಿದೆ. ಯಾಕೆಂದರೆ ರೋದನಾದ್ ರುದ್ರ, ರುದ್ರ ಅಂತಂದರೆ ಭಯಂಕರ ಅಂತ ಅರ್ಥ ಅಲ್ಲ, ರೋದನ ಮಾಡಿದ್ದಾರೆ, ಆದ್ದರಿಂದ ರುದ್ರ ಅನ್ನುವ ಹೆಸರು ಬಂತು ಅಂತ ಭಾಗವತದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಬಯಕೆಗಳು ಅಧಿಕವಾಗುತ್ತೋ ಅವರಿಗೆ ಚಿಂತೆಗಳು ಜಾಸ್ತಿ ಆಗುತ್ತೆ. ದೇವರು ಕೊಟ್ಟಿದ್ದೇ ನಮ್ಮ ಬದುಕು, ಅವನೇನು ಕೊಡ್ತಾನೆ? ದಾಸರೊಂದು ಕಡೆ ಹೇಳ್ತಾರೆ, ರಂಗ ನಿನ್ನೆಂಜಲ ಅಂಗೈಯಲ್ಲಿ ಉಂಡು ರಾಜಾಂಗಣ ನುಡುಗುವ ಬಡವನಾನಲ್ಲದೆ ಮತ್ತವನಲ್ಲೋ ಮುರಾರಿ. ದೇವರೇ, ನೀನು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ ನಿನ್ನ ಮನೆಯ ಕಸವನ್ನು ಗುಡಿಸಿಕೊಂಡು ಆ ಎಂಜಲನ್ನು ತಿನ್ನುವ ಬಡವನಾನು ಅಂದಾಗ ನನಗೆ ಯಾವ ಭಯ, ನನಗೆ ಯಾವ ಚಿಂತೆ? ಎಲ್ಲ ನಂದು ನಂದು, ನಾನಿದನ್ನು ಪಡ್ಕೊಳ್ಬೇಕು ಅನ್ನುವ ದಾಹ ಮನಸ್ಸಿಗೆ ಹುಟ್ಟಿದಾಗ ಮಾತ್ರ ಚಿಂತೆ ಆಗುತ್ತೆ. ಆದ್ದರಿಂದ ಈ ರುದ್ರದೇವರ ಆದರ್ಶಗಳನ್ನು ನೋಡಿ ಅವರು ಚಿಂತೆಗೆ ತುತ್ತಾಗಿದ್ದಾರೆ. ಆದರೆ ಆ ಚಿಂತೆಗೆ ಚಿಕಿತ್ಸೆಗಳನ್ನು ನಂತರ ಕಾಲಾಂತರದಲ್ಲಿ ಅಂತಹ ಮಹಾನುಭಾವರೇ ಕಂಡುಕೊಂಡಿದ್ದಾರೆ. ಈ ದೃಷ್ಟಾಂತದಿಂದ ಆ ದೇವರಲ್ಲಿ ಶರಣಾಗತಿಯನ್ನು ಹೊಂದಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆಲ್ಲ ಅಪೌರುಷೇಯವಾದ ಮಾತುಗಳನ್ನು ಸಂವಾದಿಯಾಗಿ ನೀಡಿದ್ದಾರೆ. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾ ಮರ್ಕಂ ಭಗವನ್ ಚಿತ್ರಮರ್ಚ ಅಂತ, ನಿನ್ನ ಹೊರತಾಗಿ ಯಾವುದೇ ವ್ಯಾಪಾರಗಳು ತೇನ ವಿನ ತೃಣಮಪಿ ನ ಚಲತಿ. ಪರಮಾತ್ಮನ ದೃಷ್ಟಿ ಇಲ್ಲದೆ, ಅವನ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡೋದಿಲ್ಲ. ದೇವರ ಹೊರತಾಗಿ ಯಾರೂ ಕೂಡ ಕರ್ತವ್ಯಗಳನ್ನು ಮಾಡೋದರಲ್ಲಿ ಸಮರ್ಥರಾಗಿಲ್ಲ ಅಂತ ಶ್ರುತಿಗಳು ನಿರ್ಣಯ ಮಾಡಿ ಹೇಳಿದಾಗ, ಬ್ರಹ್ಮರುದ್ರಾದಿಗಳೇ ಅಸ್ವತಂತ್ರರಾದಾಗ ನಾವೇನು ಮಾಡಲಿಕ್ಕೆ ಸಾಧ್ಯ? ಬ್ರಹ್ಮದೇವರು ಹೇಳುವ ಒಂದು ಮಾತಿದೆ, ನಾಹಂ ನ ಚ ಶಿವೋನೇಚ
ತಚ್ಛಕ್ತೆ ಕಾಂಶಭಾಗಿನಃ ಬಾಲಕ್ರೀಡನಕೈರ್ಯತ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ ಅಂತ. ಒಂದು ಬಾಲಕ ಕ್ರೀಡನಕೈಹಿ ಆಟಿಕೆ ಸಾಮಾನುಗಳ ಬಳಿ ಹೇಗೆ ಆಟ ಆಡುತ್ತೆ, ಹಾಗೆ ಸೃಷ್ಟಿಕರ್ತನಾದ ಭಗವಂತ ಬಾಲಗೋಪಾಲ ಈ ಬ್ರಹ್ಮರುದ್ರಾದಿಗಳನ್ನೆಲ್ಲ ಆಟಿಕೆ ಸಾಮಾನುಗಳ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾನೆ ತನ್ನ ಸೃಷ್ಟಿಯ ವ್ಯಾಪಾರದಲ್ಲಿ. ನಾವು ಅಸ್ವತಂತ್ರರು ಅಂತ ಆ ದೇವರಲ್ಲೇ ಶರಣಾಗತರಾಗಿ ಬ್ರಹ್ಮದೇವರು ನಿಶ್ಚಿಂತೆಯಿಂದ ಇದ್ದಾರೆ. ರುದ್ರದೇವರ ಆ ಬಯಕೆಗಳನ್ನೆಲ್ಲ ಮುಂದಿಟ್ಟುಕೊಂಡ್ರು, ತುಂಬ ದುಃಖಕ್ಕೆ ತುತ್ತಾದರು ಅಂತ ಭಾಗವತದ ವಚನಗಳೇ ಇದ್ದಾವೆ. ನಾವು ನಿಜವಾಗಿ ಆ ಶ್ರುತಿಯನ್ನು ಮನನ ಮಾಡಿಕೊಂಡ್ರೆ ನಮಗೆ ದುಃಖಕ್ಕೆ ಅವಕಾಶವೇ ಇಲ್ಲ. ಪಾರ್ಥಾನ್ ಪಾರ್ಥಸತೀಂ ಆರ್ತಾಂ ಹರಂ ಭಸ್ಮಾಸುರಾರ್ಧಿತಂ ವಿರೋಚನಸ್ಯ ಪಿತರಂ ಕಃ ಕಷ್ಟಾತ್ ಪ್ರಾಗ್ ವ್ಯಮೋಚಯತ್. ನೋಡಿ, ಕಷ್ಟಗಳು ಬಂದಾಗ ಅವರವರ ಕಷ್ಟಗಳನ್ನು ಅವರವರಿಗೆ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಪಾಂಡವರು ಅವರಿಗೆ ಎಷ್ಟೆಲ್ಲ ಕಷ್ಟ ಬಂತು, ಕೃಷ್ಣನಲ್ಲಿ ಮಾಡಿದ ಶರಣಾಗತಿಯಿಂದ ಕಷ್ಟ ಪರಿಹಾರವಾಯಿತೋ, ಸ್ವಯಂ ಕಷ್ಟಗಳು ಪರಿಹಾರವಾಯಿತು. ಕೊನೆಯ ತನಕನು ಪಾಂಡವರೇ ಹೇಳಿದ್ದು, ಆ ಕೃಷ್ಣನನ್ನು ನಂಬಿದ್ರಿಂದ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಯಿತು ಅಂತ. ಕುಂತಿ ಹೇಳಿದ್ದು ಅದೇ, ಪಾಂಡವರು ಹೇಳಿದ್ದು ಅದೇ. ಆದ್ದರಿಂದಲೇ ಭಗವಂತನಲ್ಲಿ ಶರಣಾಗತಿ ಹೊಂದಿದರೆ ಎಂತೆಂಥ ವಾಯುದೇವರು, ಇಂದ್ರದೇವರ ಅವತಾರ, ಯಮದೇವರು, ಜಗತ್ತಿಗೆಲ್ಲ ಶಿಕ್ಷೆ ಕೊಡುವ ಯಮದೇವರು, ಅವರಿಗೆ ಚಿಂತೆಗಳು ಬಂದಾಗ ಚಿಕಿತ್ಸಕನಾಗಿ ನಿಂತವನು ಪರಮಾತ್ಮ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆರ್ತಾಂ ಸತೀಂ, ತುಂಬ ದುಃಖಿತಳಾದ ಪಾಂಡವರ ಪತ್ನಿ ದ್ರೌಪದೀ ದೇವಿ. ಆ ಸಭೆಯ ನಡುವೆ ಅಷ್ಟು ಜನ ಪಾಂಡವರಿದ್ದರು, ಹಿರಿಯರಾದ ಭೀಷ್ಮಾದಿಗಳಿದ್ದರು. ಮಾನ ಸಂರಕ್ಷಣೆ ಮಾಡಲಿಕ್ಕಾಯ್ತಾ? ಅವಳು ಇಲ್ಲ ಇವ್ರು ಮಾಡಲಿ ಅವ್ರು ಮಾಡಲಿ ಅಂತ ಬೈತಾನೇ ಕೂತಿದ್ಲ. ಚಿಂತೆಯನ್ನೇ ಪಡ್ತಾ ಕೂತಿದ್ರೆ ಅವಳ ಮಾನ ಸಂರಕ್ಷಣೆ ಆಗ್ತಾ ಇತ್ತಾ? ಇವರೆಲ್ಲ ಅಸ್ವತಂತ್ರರು. ಸ್ವತಂತ್ರನಾದವನು ಸರ್ವೇಶ ಗೋವಿಂದ ಒಬ್ಬನೇ ಅಂತ ತನ್ನ ಮನಸ್ಸನ್ನೆಲ್ಲ ಅಂಥ ಆಪತ್ಕಾಲದಲ್ಲೂ ದೇವರಿಗೆ ಅರ್ಪಣೆ ಮಾಡಿದ್ಲು. ಉಟ್ಟ ವಸ್ತ್ರ ಅಕ್ಷಯಾಂಬರವಾಯಿತು. ಇದು ನಮ್ಮ ಬದುಕಿಗೆ ಆದರ್ಶವಾಗಲಿ. ನಮ್ಮ ಪ್ರಾಣವೇ ಹೋಗ್ತಾ ಇದೆ ಎನ್ನುವ ಭಯಾನಕವಾದ ಸಮಸ್ಯೆಗಳ ನಡುವೆಯೂ ಆ ಗೋವಿಂದನ ಸ್ಮರಣೆ ಒಂದು ಕ್ಷಣಕಾಲ ಮಿಂಚಿನಂತೆ ನಮ್ಮ ಬುದ್ಧಿಯಲ್ಲಿ ಹಾಯ್ದು ಹೋದರೆ ಸಾಕು, ನಮ್ಮ ಕಷ್ಟಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಿಬಿಡ್ತಾನೆ. ಇನ್ನೊಂದು ದೃಷ್ಟಾಂತ ಹೇಳ್ತಾರೆ. ಇದೇ ರುದ್ರದೇವರು ಜಗತ್ತನ್ನೆಲ್ಲ ಸಂಹಾರ ಮಾಡ್ತೇನೆ ಅಂತ ಬಹಳ ದೊಡ್ಡ ಆವಾಹನೆಯನ್ನು ಮಾಡಿಕೊಂಡು ಕುಳಿತಾಗ ಒಬ್ಬ ಶಕುನಿಯ ಮಗ ರುಕ ಅನ್ನುವ ದೈತ್ಯ, ಅವನು ಬಂದು ಕೇಳ್ತಾನೆ, ರುದ್ರದೇವರೇ ನನಗೆ ಒಂದು ವರವನ್ನು ಕೊಡಿ, ಯಾರ ತಲೆ ಮೇಲೆ ಕೈ ಇಟ್ಟರೂ ಅವ್ರು ಭಸ್ಮ ಆಗಬೇಕು ಅಂತ ವರ ಕೇಳ್ತಾನೆ. ತುಂಬ ಕಾಲ ತಪಸ್ಸು ಮಾಡಿ ಒಬ್ಬ ಭಕ್ತನಾಗಿ ವರ ಕೇಳ್ತಾ ಇದ್ದಾನೆ ಅಂತ ರುದ್ರದೇವರು ವರ ತೆಗೆದುಕೋ ಅಂತ ಕೊಟ್ಟರೆ, ವರವನ್ನು ಪಡೆದ ಮರುಕ್ಷಣದಲ್ಲಿಯೇ ಆ ರುಕಾಸುರ ಅರ್ಥಾತ್ ಭಸ್ಮಾಸುರ ರುದ್ರದೇವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ಅಂತ ಹೋಗ್ತಾನೆ. ನೀವು ಕೊಟ್ಟ ವರ ಸಫಲವಾಗಿದೆಯೋ ಇಲ್ಲೋ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪರೀಕ್ಷೆ ಮಾಡ್ತೇನೆ ಅಂತ ಹೋಗ್ತಾನೆ. ರುದ್ರದೇವರ ಶಕ್ತಿ ರುದ್ರದೇವರಿಗೆ ಪ್ರತಿಬಂಧಕ. ಆ ರುಕಾಸುರನಿಗೆ ಕೊಟ್ಟಿರುವಂತಹ ಭಸ್ಮವಾಗಲಿ ಎನ್ನುವ ಶಕ್ತಿ ರುದ್ರದೇವರನ್ನೇ ಭಸ್ಮ ಮಾಡುತ್ತೆ. ಇಂಥ ಆಪತ್ತು ಬಂದಾಗ ಓಡಿದರು ರುದ್ರದೇವರು. ಧಿಯಾ ಧಾವಂತಮೀಶಾನಂ ಧಿಯಾಯೋಸಾವಪಿ ಫಲತ್ ಶ್ರಿಯಾಯೋಸೋ ಋತೋ ದೇವ ಶ್ರಯಾಸ್ಯ ಚರಣಾಂಬುಜಂ. ಭಗವಂತ ಲಕ್ಷ್ಮಿಯಿಂದ ಕೂಡಿರುವಂತಹ ಭಗವಂತನ ಬಳಿ ಧಿಯಾ ಧಾವಂತಂ ಹೆದರಿಕೊಂಡು ಓಡಿದ್ರಂತೆ ರುದ್ರದೇವರು. ಭಗವಂತ ಹೇಳಿದ ಧಿಯಾಯೋಸಾವಪಿ ಫಲತ್, ರುದ್ರದೇವರನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ರುಕಾಸುರ ಬಂದಾಗ ಯುಕ್ತಿಬದ್ಧವಾಗಿ ರುಕಾಸುರನನ್ನು ಬುದ್ಧಿಯಿಂದ ಕಟ್ಟಿ ಹಾಕಿದ ಪರಮಾತ್ಮ. ರುದ್ರದೇವರಿಗೆ ಶಾಪಾನುಗ್ರಹ ಶಕ್ತಿಯೇ ಇಲ್ಲ ಅಂತ ಅವನನ್ನು ಮೋಹಕವಾದ ಮಾತುಗಳಿಂದ ಕಟ್ಟಿ ಹಾಕಿದ. ರುಕಾಸುರ, ಅಯ್ಯೋ ಹಾಗಾದರೆ ನನ್ನ ಕೈಲಿ ವರದ ಶಕ್ತಿಯೇ ಇಲ್ವಾ, ನಾನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ವ್ಯರ್ಥವಾಯ್ತಾ, ಅಯ್ಯೋ ನನ್ನ ಹಣೆ ಬಾರ ಅಂತ ತಲೆ ಮೇಲೆ ಕೈ ಇಟ್ಟುಕೊಂಡ ಭಸ್ಮ ಆಗಿ ಹೋದ. ಅದನ್ನೇ ವಾದಿರಾಜರು ಹೇಳ್ತಾರೆ, ಶ್ರಯಾಸ್ಯ ಚರಣಾಂಬುಜಂ, ಇಂಥ ದೇವರ ಕಾಲು ಹಿಡ್ಕೋ. ಜಗತ್ತನ್ನೇ ಸಂಹಾರ ಮಾಡುವ ರುದ್ರದೇವರಿಗೆ ಒಂದ ರುಕಾಸುರನ ಆಪತ್ತನ್ನು ಕೇವಲ ಬುದ್ಧಿ ಚಮತ್ಕಾರದಿಂದ ತನ್ನ ಹೆಂಡತಿಯ ಜೊತೆಗೆ ಕುಳಿತುಕೊಂಡು ಬುದ್ಧಿಯ ಚಮತ್ಕಾರದಿಂದ ಪರಿಹಾರ ಮಾಡಿದ ಪರಮಾತ್ಮ. ಆದ್ದರಿಂದ ಎಂತೆಂಥ ರುದ್ರಾರಿ ದೇವತೆಗಳಿಗೆ ಭಯ ಬಂದಾಗಲೂ ದೇವರಲ್ಲಿ ಶರಣಾಗತರಾಗಿದ್ದಾರೆ. ನಮ್ಮಂಥ ಅಲ್ಪಮಾನವರಿಗೆ ಬಂದ ಕಷ್ಟಗಳನ್ನು ದೇವರು ಪರಿಹಾರ ಮಾಡೋದಿಲ್ವೇ? ಹರಂ ಭಸ್ಮಾಸುರಾರ್ಧಿತಂ ವಿರೋಚನಸ್ಯ ಪಿತರಂ ಕಃ ಕಷ್ಟಾತ್ ಪ್ರಾಗ್ ವ್ಯಮೋಚಯತ್. ವಿರೋಚನನ ಅಪ್ಪ ಯಾರು? ಪ್ರಹ್ಲಾದರಾಜರು. ಅವರಿಗೆ ಬಂದ ಕಷ್ಟವನ್ನು ಯಾರು ಪರಿಹಾರ ಮಾಡಿದರು? ಪ್ರಹ್ಲಾದರಾಜರಿಗೆ ಮಾಡಿಕೊಳ್ಳಿಕ್ಕಾಯ್ತಾ? ಹಿರಣ್ಯಕಶಿಪುವಿನಿಂದ ಬಂದ ನೂರಾರು ಆಪತ್ತುಗಳನ್ನು ಗೋವಿಂದ ನಾಮ ಸ್ಮರಣಾನುಭಾವ ನಾರಾಯಣೇತಿ ಅನುಭಾವ, ನಾರಾಯಣ ಅನ್ನುವ ನಾಮಸ್ಮರಣೆಯಿಂದ ಗೋವಿಂದ ನಾಮದ ಸ್ಮರಣೆಯ ಬಲದಿಂದ
ಎಲ್ಲ ಆಪತ್ತುಗಳನ್ನು ನಾನು ಪರಿಹಾರ ಮಾಡಿಕೊಂಡೆ ಅಂತ ಪ್ರಹ್ಲಾದರಾಜರು ಹೇಳಿಲ್ವೇನೋ? ಅವರ ಆಪತ್ತುಗಳಿಗೆಲ್ಲ ಪರಿಹಾರಕನಾಗಿ ಭಗವಂತನೇ ಬಂದಿದ್ದಾನೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಇಂತಹ ಕಷ್ಟಗಳಿಗೆಲ್ಲ ಚಿಕಿತ್ಸಕನಾಗಿ ಪರಮಾತ್ಮನೇ ಇದ್ದಾನೆ. ಇನ್ನು ಮುಂದೆ ಬರುವ ಪ್ರಶ್ನೆ, ನಮಗೆ ಶತ್ರುಗಳು ಯಾಕೆ ಬರ್ತಾರೆ, ನಮಗೆ ಮಿತ್ರರು ಯಾಕೆ ಬರ್ತಾರೆ ಅಂತ. ನಮಗೆ ಆಗದೇ ಇದ್ದವರು, ಸೃಷ್ಟಿಗೆ ಬರೋಕ್ಕಿಂತ ಮೊದಲು ನಮಗೆ ಯಾರು ಶತ್ರುಗಳು ಯಾರು ಮಿತ್ರರು ಒಂದೂ ಗೊತ್ತಿಲ್ಲ. ಆಮೇಲೆ ಒಂದಷ್ಟು ಜನ ಅಕ್ಕಪಕ್ಕದ ಮನೆಯವರು ನಮಗಾಗೋದಿಲ್ಲ, ಅಥವಾ ನಮ್ಮ ಬಂಧು ಬಾಂಧವರಲ್ಲಿ ಇವರು ಆಗೋದಿಲ್ಲ, ಯಾರೋ ದೂರದವರು ನನಗೆ ತುಂಬ ಹತ್ತಿರವಾಗಿದ್ದಾರೆ. ಏನಿದೆಲ್ಲ? ನಮ್ಮ ಯಾವ ಡೈರಿಯಲ್ಲಿ ಬರೆದಿದೆ ಇದೆಲ್ಲ? ನಮ್ಮ ಹಣೆ ಬಾರ ಯಾಕೆ ಈ ರೀತಿಯಾಗಿದೆ? ಅದಕ್ಕೊಂದು ಉತ್ತರವನ್ನು ವಾದಿರಾಜರು ಕೊಡ್ತಾರೆ. ಶತ್ರವೋ ಯಾಂತಿ ಮಿತ್ರತ್ವಂ ಮಿತ್ರೇ ಮಿತ್ರೇ ಸತಾಂ ಹರೌ ಮಿತ್ರಾಣ್ಯೇವ ಚ ಶತ್ರುತ್ವಂ ಶತ್ರೌ ಶತ್ರೌ ಸುರದ್ವಿಷಾಂ. ಒಂದನ್ನು ಅರ್ಥ ಮಾಡಿಕೊಳ್ಳಿ, ಎಲ್ಲರೂ ಅಸ್ವತಂತ್ರರು. ನಾನು ಹೇಳಿದೆ, ನಮಗಾಗದೇ ಇದ್ದವರೊಂದಷ್ಟು ಜನ ಇದ್ದಾರೆ, ಬೇಕಾದವರೊಂದಷ್ಟು ಜನ ಇದ್ದಾರೆ. ಇವರೇ ಯಾಕೆ ಬೇಕಾದವರಾದರು? ಇವರು ಯಾಕೆ ಬೇಡವಾದವರಾದರು? ಅವರನ್ನು ನೋಡಿದರೆ ಪ್ರೀತಿ ಹುಟ್ಟುತ್ತೆ, ಇವರನ್ನು ನೋಡಿದರೆ ಅಪ್ರೀತಿ ಹುಟ್ಟುತ್ತೆ. ಕೆಲವು ಫಂಕ್ಷನ್ಗಳಲ್ಲಿ ಹೋದಾಗ ಒಂದು ಖರ್ಚೀಪ್ ಹಾಕಿಡೋದು. ಯಾಕೆಂದರೆ ನನಗೆ ಆಗದೇ ಇದ್ದವ್ರು ಬಂದಿದ್ದಾರೆ, ಅವರೇನಾದರೂ ಬಂದು ಕೂತ್ಕೊಂಡ್ರೆ ಅದಕ್ಕಿನ್ನು ಯಾರನ್ನೋ ಕರೆದು ಕೂಡಿಸೋದು, ಇಲ್ಲಿ ಬರ್ತಾರೆ ಬರ್ತಾರೆ ಅನ್ನೋದು. ಅದು ಬಸ್ ಸ್ಟ್ಯಾಂಡಲ್ಲಿ ಸೀಟ್ ಮೇಲೂ ಒಂದು ಖರ್ಚೀಪ್ ಹಾಕೋದು, ಊಟಕ್ಕೆ ಕೂತಾಗಲೂ ಒಂದು ಖರ್ಚೀಪ್ ಹಾಕೋದು. ಯಾಕೆಂದರೆ ನನಗೆ ಬೇಕಾದವರು ಬರಬೇಕು. ಇವರು ನನಗೆ ಆಗದೇ ಇದ್ದವರು ತುಂಬ ಮಂದಿ ಇದ್ದಾರೆ. ಕೆಲವರು ಸುಮ್ಮನೆ ಹೇಳೋದು, ಅವ್ರನ್ನ ನಾನು ಕಂಡ್ರೆ ನನಗಾಗಲ್ಲ, ಕಾರಣ ಗೊತ್ತಿಲ್ಲ, ಅವ್ರನ್ನ ನೋಡಿದರೆ ನನಗಾಗಲ್ಲ ಅಂತ. ಯಾಕಾಗಲ್ಲ? ಅದು ಬರೀ ಮನುಷ್ಯರಲ್ಲಿ ಅಲ್ಲ, ಪದಾರ್ಥಗಳಲ್ಲೂ ಹಾಗೆ. ಅಯ್ಯೋ, ಕೆಲವರು ಹೇಳೋದು, ನನಗೆ ಆ ತರಕಾರಿ ಕಂಡ್ರೆ ಆಗಲ್ಲ, ನನಗೆ ಆ ಬೆಂಡೆಕಾಯಿ ಸೇರೋದೆ. ಇನ್ನು ಕೆಲವರಿಗೆ ಬೆಂಡೆಕಾಯಿ ಅಂದರೆ ಪಂಚಪ್ರಾಣ. ಇನ್ನು ಕೆಲವರಿಗೆ ಅಯ್ಯೋ ನನಗದರ ವಾಸನೆ ಆಗಲ್ಲ, ಅದನ್ನು ನೋಡಿದರೆ ಅಲರ್ಜಿ, ನನಗೆ ತಿಂದರೆ ಎಲ್ಲ ಪೈತ. ಇದು ಯಾಕೆ ಹೀಗೆ? ಎಲ್ಲಿ ಆದರೂ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಕೇಳಲಿಕ್ಕೆ ಆಗುತ್ತೆ ನಿಮ್ಮಿಂದ? ಇವರು ಯಾಕೆ ಇವ್ರನ್ನ ಕಂಡ್ರೆ ನನಗೆ ಆಗಲ್ಲ ಅನ್ನೋದಕ್ಕೆ ಯಾರಾದರೂ ನಿಮಗೆ ಪರಿಹಾರವನ್ನು ನೀಡಿಯಾರ? ವಾದಿರಾಜರು ಮೂಲಭೂತವಾದ ಇಂತಹ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳ್ತಾರೆ. ವಾದಿರಾಜರು ಹೇಳ್ತಾರೆ, ಎಲ್ಲಿ ಭಗವಂತ ಮಿತ್ರನಾಗಿ ಕುಳಿತಿದ್ದಾನೆ ಆ ವಸ್ತು ನಮಗೆ ಇಷ್ಟವಾಗುತ್ತೆ, ಎಲ್ಲಿ ಭಗವಂತ ಶತ್ರುವಾಗಿ ಕುಳಿತಿದ್ದಾನೆ ಆ ವಸ್ತು ನಮಗೆ ವಾಗತ್ತಿಗೆ ಹೇತುವಾಗುತ್ತೆ. ಇದು ನನಗೆ ಇಷ್ಟ ಆಗಲ್ಲ, ಯಾಕೆ ಅಂದರೆ ಅಲ್ಲಿ ದೇವರು ನನಗೆ ಅನಿಷ್ಟ ರೂಪದಲ್ಲೇ ಕೂತಿದ್ದಾನೆ. ಈ ಪದಾರ್ಥ ಇಷ್ಟ ಆಗುತ್ತೆ ಯಾಕೆ ಅಂದರೆ ಭಗವಂತ ಅಲ್ಲಿ ಇಷ್ಟ ರೂಪದಲ್ಲೇ ಕುಳಿತಿದ್ದಾನೆ. ಹಾಗಾಗಿ ನೀವು ಇಷ್ಟ ಅನಿಷ್ಟಗಳ ಬಗ್ಗೆ ಮಾತನಾಡಿದ್ದು ವ್ಯಕ್ತಿಗಳ ಬಗ್ಗೆ ಅಲ್ಲ, ಪದಾರ್ಥಗಳ ಬಗ್ಗೆ ಅಲ್ಲ, ಪರಮಾತ್ಮನ ಬಗ್ಗೆ. ಇದು ಎಚ್ಚರ ಇರಲಿ. ಆದ್ದರಿಂದ ಶತ್ರವೋ ಯಾಂತಿ ಮಿತ್ರತ್ವಂ ಮಿತ್ರೇ ಮಿತ್ರೇ ಸತಾಂಹರೋ. ಸಜ್ಜನರಿಗೆ ಮಿತ್ರನಾದ ಪರಮಾತ್ಮ ಮಿತ್ರನಾದರೆ ಶತ್ರುಗಳು ಮಿತ್ರರಾಗ್ತಾರೆ. ಅವನು ಮಿತ್ರನಾಗಿಬಿಟ್ರೆ, ಅಂತರ್ಯಾಮಿಯಾಗಿ ಭಗವಂತ ಮಿತ್ರನಾಗಿಬಿಟ್ರೆ ನಮ್ಮ ಶತ್ರುಗಳು ಮಿತ್ರರಾಗ್ತಾರೆ. ಒಂದು ವೇಳೆ ಅಂತರ್ಯಾಮಿಯಾದ ಭಗವಂತ ಏನಾದರೂ ವಿಮುಖನಾಗಿಬಿಟ್ರೆ ನಮ್ಮ ಮಿತ್ರರು ಶತ್ರುಗಳಾಗಿ ಬಿಡ್ತಾರೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಪಿತೃವಧೆ ಪುತ್ರ ಏವ ಕಾರಣಂ ಪ್ರಾಗ್ ಅಭೂತಿತಿ ಕಿಮ್ನ ಶ್ರುತಂ ಸರ್ಪವೈರಿ ಸರ್ಪಸ್ಯೇವಾ ಭಯಂಕರ. ಎರಡಕ್ಕೂ ದೃಷ್ಟಾಂತ ಕೊಡ್ತಾರೆ ನೋಡಿ. ಸಾಮಾನ್ಯ ಅಪ್ಪ ಮಗ ಅಂದರೆ ಸಂಬಂಧ ಚೆನ್ನಾಗೇ ಇರಬೇಕು, ಅದು ಪ್ರೀತಿಯ ಸಂಕೇತ. ಆತ್ಮಾವೈ ಪುತ್ರನಾಮಾಸಿ, ತನ್ನ ಪ್ರತಿರೂಪವಾಗಿ ಮಗ ಅರಳಿ ಬರ್ತಾನಂತೆ. ಹಾಗಾಗಿ ಮಗ ಅಂದಾಗಿ ಯಾವಾಗಲೂ ಪ್ರೀತಿಯೇ ಹುಟ್ಟಬೇಕು. ಆದರೆ ಪ್ರಹ್ಲಾದನನ್ನು ನೋಡಿ ಅಪ್ಪನಿಗೆ ಹಿರಣ್ಯಕಶಿಪಿಗೆ ದ್ವೇಷ ಹುಟ್ಟಿತು. ಆ ಪ್ರಹ್ಲಾದನೇ ಒಂದು ದಿನ ತಂದೆಯ ವಧೆಗೆ ಹೇತು ಆದ. ಇದೇನು ವಿಪರ್ಯಾಸ? ಆ ಮಗನೇ ಅಪ್ಪನನ್ನು ಕೊಲೆ ಮಾಡಿಸುವುದು ಅಂದರೆ ಇದು ಎಂಥ ವಿಪರ್ಯಾಸ? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅಲ್ಲಿ ಭಗವಂತ ಶತ್ರುವಾಗಿ ಕುಳಿತಿದ್ದಾನೆ. ಹಿರಣ್ಯಕಶಿಪಿನ ಹೃದಯದಲ್ಲಿ ಪ್ರಹ್ಲಾದನ ಪಾಲಿಗೆ ಶತ್ರುವಾಗಿ ಕುಳಿತಿದ್ದ. ಅವಾಗ ಅವನು ಶತ್ರು ಆದ. ತಂದೆ ಆದವನಲ್ಲಿ ಪ್ರೀತಿ ಪಡೆಯಲಿಕ್ಕಾಗಲಿಲ್ಲ, ದೇವರು ವಿಮುಖನಾಗಿದ್ದ. ಇನ್ನು ಎರಡು ಕಡೆ ಶತ್ರುತ್ವವೇ ಇದೆ. ಎಲ್ಲಿ? ಗರುಡ ಮತ್ತು ಸರ್ಪಗಳು. ಗರುಡ ಸರ್ಪಗಳಿಗೆ ಯಾವತ್ತೂ ಆಗೋದಿಲ್ಲಂತೆ. ಒಂದು ಬಾರಿ ಸರ್ಪ ಕೇಳಿತಂತೆ, ಗರುಡ ನೀನು ಕ್ಷೇಮವ ಅಂತ. ಅದು ಗರುಡ ಹೇಳಿತಂತೆ, ನಿನ್ನ ಜಾಗದಲ್ಲಿ ಎಲ್ಲಿಯ ತನಕ ಇರ್ತಿ ಅಲ್ಲಿಯ ತನಕ ನೀನು ಕ್ಷೇಮ ನಾನು ಕ್ಷೇಮ ಅಂತ. ಸರ್ಪ ಎಲ್ಲಿ ಕೂತಿತ್ತು? ರುದ್ರದೇವರ ಕಂಠದಲ್ಲಿ ಕೂತಿತ್ತಂತೆ ಸರ್ಪ. ಗರುಡನನ್ನು ಕೇಳುತ್ತೆ, ನೀನು ಕ್ಷೇಮವ ಅಂತ. ಅಂದರೆ ರುದ್ರದೇವರು ನನ್ನನ್ನು ರಕ್ಷಣೆ ಮಾಡ್ತಾರೆ ಎನ್ನುವ ಒಂದು ಭಾವನೆಯಿಂದ ಕೇಳಿತು. ಅದು ಗರುಡ ಹೇಳುತ್ತಂತೆ, ರುದ್ರದೇವರ ಕಂಠದಲ್ಲೇ ಕುಳಿತಿರುವ ತನಕ ಕ್ಷೇಮ, ನೀನು ಹೊರಗೆ ಬಂದರೆ ತಿಂತೇನೆ ನಿನ್ನನ್ನು ಅಂತ. ಯಾವತ್ತೂ ಶತ್ರುತ್ವ ಇದೆ ಸರ್ಪಕ್ಕೂ ಗರುಡಕ್ಕೂ. ಆದರೆ ಆ ಸರ್ಪವೇ ಗರುಡನಿಗೆ ಭಯ ಪಡ್ತಾ ಇತ್ತು. ಆದರೆ ಆ ಗರುಡನೇ ಸರ್ಪಕ್ಕೆ ಅಭಯದಾನ ನೀಡಿದ ಕಥೆ ನಿಮಗೆ ಗೊತ್ತಿರಬಹುದು. ಕಾಳಿಯ ನಾಗ ಅವನು ರಮಣಕ ದ್ವೀಪವನ್ನು ಬಿಟ್ಟು ಯಮುನಾ ನದಿಗೆ ಬಂದದ್ದು ಯಾಕೆ ಅಂದರೆ ಸರ್ಪ ಗರುಡನ ಭಯದಿಂದ ಬಂದಿದ್ದ.
ಯಾವಾಗ ಭಗವಂತ ಕೃಷ್ಣಾವತಾರದಲ್ಲಿ ಕಾಳಿಯನ ಫಣಗಳಲ್ಲಿ ನರ್ತನ ಮಾಡಿದ, ಅವನ ಶಂಖಚಕ್ರಗಳ ಆ ಪಾರದ ಚಿಹ್ನೆ ಅವನ ತಲೆ ಮೇಲೇನು ಮೂಡಿತು, ನಂತರ ಗರುಡದೇವನೇ ಆ ಕಾಳಿಯನಾಗನಿಗೆ ಅಭಯ ನೀಡಿದ. ವಿಷ್ಣು ಲಾಂಛನಗಳನ್ನು ಪಡೆದ ನಿನ್ನನ್ನು ನಾನು ದ್ವೇಷಿಸುವುದಿಲ್ಲ. ಯಾವ ಗರುಡನಿಂದ ಕಾಳಿಯನಿಗೆ ಭಯವಾಗಿತ್ತೋ ಅದೇ ಗರುಡ ಆ ಕಾಳಿಂಗನಿಗೆ ಅಭಯದಾನ ಮಾಡಿದ ಪರಮಾತ್ಮನ ಲಾಂಛನಗಳನ್ನು ಧರಿಸಿದಾಗ. ಹಾಗಾದರೆ ಶತ್ರುಗಳು ಮಿತ್ರರಾಗ್ತಾರೆ ಅನ್ನಲಿಕ್ಕೆ ದೃಷ್ಟಾಂತ ಕಾಳಿಯನಿಗೆ ಗರುಡ ಸಮ್ಮುಖನಾದ ಅನ್ನೋದು. ಮಿತ್ರರೂ ಶತ್ರುಗಳಾಗ್ತಾರೆ ಅನ್ನಲಿಕ್ಕೆ ದೃಷ್ಟಾಂತ ಪ್ರಹ್ಲಾದರಾಜನಿಗೆ ತಂದೆಯೇ ಶತ್ರುವಾದ ಅನ್ನೋದು. ಇದಕ್ಕೆಲ್ಲ ಕಾರಣ ಏನು? ಅಂತರ್ಯಾಮಿಯಾದ ಭಗವಂತ ಯಾವಾಗ ಶತ್ರು ಆಗ್ತಾನೋ ಅವರು ನಮಗೆ ಶತ್ರುಗಳಾಗ್ತಾರೆ. ಅಂತರ್ಯಾಮಿಯಾದ ಭಗವಂತ ನಮಗೆ ಯಾವಾಗ ಮಿತ್ರನಾಗ್ತಾನೋ ಆವಾಗ ಅವರು ಮಿತ್ರರಾಗ್ತಾರೆ. ಯಾರಿಗೂ ಶತ್ರುತ್ವವನ್ನು ಹೊಂದುವ ಯೋಗ್ಯತೆಯೂ ಇಲ್ಲ, ಮಿತ್ರತ್ವವನ್ನು ಹೊಂದುವಂತಹ ಯೋಗ್ಯತೆಯೂ ಮನುಷ್ಯರಿಗೂ ಇಲ್ಲ, ದೇವತೆಗಳಿಗೂ ಇಲ್ಲ. ಇದಕ್ಕೆಲ್ಲ ಸರ್ವತಂತ್ರ ಸ್ವತಂತ್ರನಾದ ಭಗವಂತನೇ ಕಾರಣನಾಗಿದ್ದಾನೆ ಅಂತ ಅರ್ಥ ಮಾಡಿಕೊಂಡಾಗ ಶತ್ರು ಅನ್ನುವ ಚಿಂತೆ ನಿನ್ನ ಹೃದಯದಲ್ಲಿ ಬರೋದಿಲ್ಲ. ಇದನ್ನು ಯೋಚನೆ ಮಾಡು. ಕಿಮ್ನ ಶ್ರುತಂ ಸರ್ಪವೈರಿ ಸರ್ಪಸ್ಯೈವ ಭಯಂಕರ. ಆದ್ದರಿಂದ ಕೊನೆಗೊಂದು ನಿರ್ಣಯ ಮಾಡಿ ಹೇಳ್ತಾರೆ, ದುಃಖ ಸ್ಪೃಷ್ಟೋ ಹರಿಸ್ತ್ವೇಕೋ ದುಃಖ ಸ್ಪೃಷ್ಟಾಸ್ತತೋಪರೆ ಅಥೋ ನ ಭೀತೋ ದುಃಖೇಭ್ಯೋ ಭವಾನುಭವ ಧೀರಧೀ. ಜೀವನದಲ್ಲಿ ಒಂದು ತತ್ವವನ್ನು ನಿರ್ಣಯ ಮಾಡಿಕೊಂಡ್ರೆ ನಿನಗೆ ಯಾವತ್ತೂ ದುಃಖ ಚಿಂತೆಗಳಿಗೆ ಅವಕಾಶವೇ ಇಲ್ಲ. ಈ ಸಮಗ್ರ ಬ್ರಹ್ಮಾಂಡದಲ್ಲಿ ದುಃಖದ ಲವಲೇಶವೂ ಇಲ್ಲದೇ ಇರೋನು ಸರ್ವೋತ್ತಮನಾದ ಭಗವಂತ ಒಬ್ಬನೇ. ಅವನ ಅನುಗ್ರಹದಿಂದ ಲಕ್ಷ್ಮಿಯೊಬ್ಬಳಿದ್ದಾಳೆ. ದುಃಖ ಸ್ಪೃಷ್ಟೋ ಹರಿಸ್ತ್ವೇಕೋ ದುಃಖ ಸ್ಪೃಷ್ಟಾಸ್ತತೋಪರೆ. ಇನ್ನು ಉಳಿದ ಎಲ್ಲ ಜೀವರಾಶಿಗಳಿಗೂ ದುಃಖ ಇದೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀನು ದುಃಖಕ್ಕೆ ತುತ್ತಾಗೋದಿಲ್ಲ. ಯಾಕೆ ಅಂದರೆ ದುಃಖ ಇಲ್ಲದೆ ಇದ್ದವನು ಪರಮಾತ್ಮ ಮಾತ್ರ, ಉಳಿದವರಿಗೆಲ್ಲ ದುಃಖ ಇದೆ. ದುಃಖ ಅನ್ನೋದು ನಮ್ಮ ಮನುಷ್ಯರ ಸ್ವಭಾವದಲ್ಲಿ ಸೇರಿಕೊಂಡು ಬಿಟ್ಟಿದೆ. ಚಿಂತೆ ಅನ್ನೋದು ಸ್ವಭಾವದಲ್ಲಿ ಸೇರಿಕೊಂಡಿದೆ. ಅದಕ್ಕೆ ಚಿಕಿತ್ಸೆಯೇ ಇಲ್ಲ ಅಂದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ಪರಮಾತ್ಮನಲ್ಲಿ ಆ ಭಾರವನ್ನು ಹಾಕಿಬಿಡಿ. ದುಃಖವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇರೋದು ಅವನಿಗೆ ಮಾತ್ರ. ಸುಖಸ್ಯಾನಂತರಂ ದುಃಖಂ, ಇನ್ನೊಂದು ರೀತಿ ಸಮಾಧಾನವನ್ನು ಮಾಡ್ತಾರೆ. ಇದೆಲ್ಲ ಒಂದೊಂದು ಕ್ರಮದ ಸಮಾಧಾನಗಳು. ಇನ್ನೊಂದು ಕ್ರಮದ ಸಮಾಧಾನ ಮಾಡ್ತಾರೆ. ಯಾವಾಗ ಚಿಂತೆ ಆಗುತ್ತೆ ಅಂದರೆ ದುಃಖ ಬಂತಲ್ಲ ಅಂತ ಚಿಂತೆ ಆಗುತ್ತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ದುಃಖ ಶಾಶ್ವತ ಅಲ್ಲ. ದುಃಖ ಬಂದಾಗ ಯೋಚನೆ ಮಾಡಬೇಕಂತೆ, ಈ ದುಃಖ ಇನ್ನೇನು ಮುಗಿದು ಹೋಗುತ್ತೆ ಅಂತ ಯೋಚನೆ ಮಾಡಬೇಕಂತೆ. ಅವಾಗ ಏನಾಗುತ್ತೆ? ಸುಖ ಆಗುತ್ತೆ. ಅದು ಮುಗಿಯುತ್ತೆ ಎಂದಾಗ, ದುಃಖ ಮುಗಿಯುತ್ತೆ ಎಂದಾಗ ಸುಖ ಆಗುತ್ತೆ. ಯಾಕೆಂದರೆ ದುಃಖ ಮುಗಿಯುತ್ತೆ. ಒಂದೇ ಥರದ ದುಃಖ ಯಾವಾಗಲೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬದಲಾವಣೆ, ವೆರೈಟಿ ದುಃಖಗಳನ್ನು ಕೊಡ್ತಾನೆ ಪರಮಾತ್ಮ. ಒಂದೇ ಥರದ ದುಃಖ ಕೊಡಲ್ಲ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಇತಿ ಯನ್ನಿಯಮಸ್ತಸ್ಮಾತ್ ನಿಯಮೇ ನಿಯಮಂ ಕುರು. ಒಂದು ನಿಯಮ ಏನು ಅಂದರೆ ದುಃಖ ಆದಮೇಲೆ ಸುಖ, ಸುಖ ಆದಮೇಲೆ ದುಃಖ ಅಂತ. ಹಾಗಾಗಿ ದುಃಖ ಬಂದಾಗ ನೀನು ದುಃಖ ಪಡಬೇಡ. ಯಾಕೆಂದರೆ ಮುಂದೆ ಸುಖ ಬರುತ್ತೆ ಅಂತ ಸಮಾಧಾನ ಪಟ್ಟಿಕೋ. ಸುಖ ಬಂದಾಗ ತುಂಬ ಹಿಗ್ಗಬೇಡ. ಈ ಸುಖ ಕೊನೆಯನ್ನು ಮುಟ್ಟುತ್ತೆ, ಮತ್ತೆ ದುಃಖ ಬರುತ್ತೆ ಎನ್ನುವ ಎಚ್ಚರದಿಂದ ಗಂಭೀರವಾಗಿರು. ಈ ಥರದ ನಿಯಮ ಈ ಭಗವಂತನ ಸೃಷ್ಟಿಯಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಇದಕ್ಕೆ ನೀನು ಚಿಕಿತ್ಸೆಯನ್ನು ಮಾಡಲಿಕ್ಕೆ ಹೋಗಬೇಡ. ಆ ನಿಯಮವನ್ನು ಅನುಸರಿಸಿಬಿಡು. ಗಾಳಿ ಬಂದ ಸಮಯದಲ್ಲಿ ತೂರಿಕೊಳ್ಳಿರೋ ಅಂತ ಅದು ಹೇಗೆ ಬರುತ್ತೆ ಆ ನಿಯಮಕ್ಕೆ ನಿನ್ನನ್ನು ತೊಡಗಿಸಿಕೊಂಡು ಬಿಡು ಅಂತ ಹೇಳಿ, ಒಟ್ಟಿನಲ್ಲಿ ಇಷ್ಟು 13 ಪದ್ಯಗಳಲ್ಲಿ ನಮ್ಮ ಚಿಂತೆಯನ್ನು ಬಿಡಲೇಬೇಕು, ಇದಕ್ಕೆ ನೇತಾರ ಪರಮಾತ್ಮನಾಗಿದ್ದಾನೆ ಅಂತ ವಿಷಯವನ್ನು ತಿಳಿಸಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ. ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ ಹಯಾನನಂ ದಯಾ ಸಿಂಧುಂ ಸ್ಮರದಭೀಷ್ಟದಂ. ಒಂದು ಕೆಲಸ ಮಾಡು. ಈಗ ಚಿಂತೆ ಜೀವನದಲ್ಲಿ ಬರುವ ನೂರಾರು ಕಷ್ಟ ಸುಖ ದುಃಖಗಳ ಬಗ್ಗೆ ಮಾಡ್ತಾ ಇದ್ದಿ. ಇಷ್ಟು ಚಿಂತೆಯಿಂದ ನಿನಗೆ ಯಾವ ಲಾಭ ಆಗಲಿಲ್ಲ, ಯಾವ ದುಃಖವನ್ನು ಬಿಡುಗಡೆ ಮಾಡಿಕೊಳ್ಳಿಕ್ಕಾಗಲಿಲ್ಲ, ಯಾವ ಹೊಸ ಸುಖವನ್ನು ಪಡಿಲಿಕ್ಕಾಗಲಿಲ್ಲ ನಿನ್ನಿಂದ. ಅದು ಹೇಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಅಂತ ಅದು ಹೇಗಿತ್ತೋ ಅದನ್ನು ಅನುಭವಿಸಿಕೊಂಡು ಬಂದಿದೆ. ಇನ್ನು ಮೇಲೆ ನನ್ನ ಈ ಪದ್ಯವನ್ನು ಕೇಳಿಸಿಕೊಂಡ ಮೇಲೆ ಒಂದು ನೀನು ಪ್ರಯತ್ನ ಮಾಡು. ಆ ಚಿಂತೆ ಪಡಬೇಕಾದ್ರೆ ಹೆಂಡತಿ ಮಕ್ಕಳ ವಿಷಯದಲ್ಲಿಯೋ, ಧನ ಕನಕಗಳ ವಿಷಯದಲ್ಲಿಯೋ, ನಿನ್ನ ಅನಾರೋಗ್ಯದ ವಿಷಯದಲ್ಲಿಯೋ, ಮಾನಸಿಕ ಚಿಂತೆ, ದೈಹಿಕ ತಾಪತ್ರಯಗಳು, ಯಾವ ಚಿಂತೆಗಳನ್ನು ನಿನ್ನ ಮನಸ್ಸಿಗೆ ತಂದುಕೊಳ್ತಾ ಇದ್ದಿ, ಆ ಚಿಂತೆಗಳನ್ನೆಲ್ಲ ಬದಿಗೆ ಸರಿಸಿ ಅಷ್ಟೆಲ್ಲ ಯೋಚನೆಗಳನ್ನು ಭಗವಂತನ ಕಡೆ ಅದನ್ನು ಹರಿಬಿಡು. ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ. ನಿನಗೆ ಮೃತ್ಯುವನ್ನು ತರುವಂತಹ, ನಿನ್ನ ಅಂತಃಕರಣವನ್ನೇ ಸುಡುವಂತಹ ಚಿಂತೆಯನ್ನು ತೆಗೆದು ಒಗಿ.
ಹಯಾನನಂ ದಯಾಸಿಂಧುಂ ಸ್ಮರದಭೀಷ್ಟದಂ. ಕರುಣೆಯ ಕಡಲಾದ ಹಯಗ್ರೀವರೂಪಿಯಾದ ಪರಮಾತ್ಮನನ್ನು ಆ ಚಿಂತೆಯನ್ನು ಬಿಟ್ಟು ನಿರಂತರ ಚಿಂತನೆ ಮಾಡು. ಅವಾಗೇನಾಗುತ್ತೆ, ಆ ಎಲ್ಲ ವಿಧವಾದ ಚಿಂತೆಗಳು ಶಾಶ್ವತವಾಗಿ ಪರಿಹಾರವಾಗಿ ದೊಡ್ಡ ಸುಖದ ತಾಣಕ್ಕೆ ನೀನು ಹೋಗಿಬಿಡ್ತಿ. ಪರಮಾತ್ಮನ ಪಾದಾರವಿಂದವನ್ನು ನಿರಂತರ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇದ್ದರೆ ಶಾಶ್ವತ ಸುಖದ ಕಡೆ ಹೋಗ್ತಿ. ಸಮಗ್ರವಾದ ಚಿಂತೆಗಳಿಗೆ ಅದು ಚಿಕಿತ್ಸೆಯಾಗುತ್ತೆ. ಅಂಥ ಒಂದು ವ್ಯವಸ್ಥೆಗೆ ನಿನ್ನ ಬದುಕನ್ನು, ನಿನ್ನ ಮನಸ್ಸನ್ನು ಪ್ರಣವ ಮಾಡಿಕೋ, ಅದನ್ನು ವ್ಯವಸ್ಥೆ ಮಾಡಿಕೋ. ಆವಾಗ ಭಗವಂತ ನಿನಗೆ ಅಭೀಷ್ಟಗಳನ್ನು ದಾನ ಮಾಡ್ತಾನೆ. ಈ ಚಿಂತೆಗಳ ಬಗ್ಗೆ ಮಾತ್ರ, ಬದುಕಿನ ಭವಣೆಗಳಿಗೆ ನೀನು ತಲೆ ಕೆಡಿಸಿಕೊಳ್ಳೇಬೇಡ. ಎಲ್ಲವನ್ನೂ ದೇವರ ಪಾದಕ್ಕೆ ಹಾಕು. ನಮಗೇನು ಅಂದರೆ, ಒಂದು ಹೊಟ್ಟೆ ನೋವು ಬಂತು ಅಂದರೆ ಡಾಕ್ಟ್ರ್ ಯಾರೋ ಒಂದು ನೆನಪಾಗುತ್ತೆ. ಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ ಈ ಪರಿಹಾರಗಳೆಲ್ಲ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾ. ದೇವರನ್ನು ಸ್ತೋತ್ರ ಮಾಡಿ ಮೊದಲು ದೇವರ ನೆನಪು ಮಾಡಿಕೊಳ್ಳಿ. ಏನೋ ಕಷ್ಟ ಬಂತು, ಅಯ್ಯೋ ಅಂತ ಕೂತ್ಕೊಳ್ಳೋದಲ್ಲ. ಪರಮಾತ್ಮ ಇದನ್ನು ರಕ್ಷಣೆ ಮಾಡ್ತಾನೆ. ದೇವರ ಮುಂದೆ ಹೋಗಿ, ದೇವರೇ ನನಗಿಂಥ ಕಷ್ಟ ಬಂದಿದೆ, ನೀನು ಪರಿಹಾರಕನಾಗಿದ್ದಿ, ನಾನು ಅಸ್ವತಂತ್ರನಿದ್ದೇನೆ ಅಂತ ಎಲ್ಲ ಭಾರ ಅವನ ಪಾದಕ್ಕೆ ಹಾಕಿ ಎಲ್ಲ ಪರಿಹಾರವಾಗುತ್ತೆ. ಅದು ಬಿಟ್ಟು ನಾನೇ ಮಾಡ್ತೇನೆ ಅಂತ ಅಹಂಕಾರ ಪಟ್ಟರೆ ಎಲ್ಲವೂ ವ್ಯರ್ಥ ಆಗಿಬಿಡುತ್ತೆ. ಇದಕ್ಕೊಂದು ಸಣ್ಣ ಒಂದು ನಿದರ್ಶನ ನಾನು ಅನುಭವಿಸಿದ್ದು. ನಮ್ಮ ಗುರುಗಳು ವಿಶ್ವೇಶತೀರ್ಥರು ಪರ್ಯಾಯದ ಪ್ರಸಂಗದಲ್ಲಿ, ಇನ್ನೇನು ಪರ್ಯಾಯ ಮುಗಿತಾ ಇತ್ತು, ಅವ್ರು ಯಾವಾಗಲೂ ಸಂಚಾರದಲ್ಲಿ ಹೇಳ್ತಾ ಇದ್ರು, ಇಬ್ಬರು ದೊಡ್ಡ ಹೋಟೆಲ್ ಮಾಲೀಕರಿಗೆ ಪರಸ್ಪರ ಒಂದು ಜಾಗದ ವ್ಯಾಜ್ಯ. ಅವ್ರಿಗೆ ತುಂಬ ಗಲಾಟೆ. ಎಷ್ಟು ಅಂದರೆ ಅವ್ರ ಮುಖವನ್ನೇ ನೋಡದೇ ಇರುವಷ್ಟು ದ್ವೇಷ ಪರಸ್ಪರ. ಬೇಕಾದಷ್ಟು ಸಂಪತ್ತಿದೆ, ಅದಕ್ಕೆ ತಕ್ಕಂತೆ ಗರ್ವವೂ ಇದೆ. ಆ ವ್ಯಾಜ್ಯದಲ್ಲಿ ಅವರಿಗೆ ಆ ಸಂಪತ್ತಿನ ಗಲಾಟೆಯಲ್ಲಿ ಇಬ್ಬರು ಕೋರ್ಟಿಗೆ ಹಾಕಿದರು. ನಮ್ಮ ಗುರುಗಳು ಹೇಳಿದ ಕಥೆ, ಎಷ್ಟೋ ಕೋಟಿಗಳನ್ನು ಕೋರ್ಟಿಗಾಗಿ ಹಾಳು ಮಾಡಿಕೊಂಡ್ರು. 40 ವರ್ಷ ನಿರಂತರ ಕೋರ್ಟಲ್ಲಿ ಹೊಡೆದಾಟ. ಕೊನೆಗೆ ಪರ್ಯಾಯದ ಪ್ರಸಂಗದಲ್ಲಿ ಆಕಸ್ಮಿಕವಾಗಿ ಅವರ ಅಣ್ಣ ತಮ್ಮ ಇಬ್ಬರೂ ಕೃಷ್ಣ ದರ್ಶನಕ್ಕೆ ಬಂದಿದ್ದಾರೆ. ಇದು ದೇವರು ಮಾಡುವ ಸಂಯೋಜನೆಗಳು ನೋಡಿ. ಅವರು ಅಣ್ಣ ಬರ್ತಾನೆ ಅಂತ ತಮ್ಮನಿಗೆ ಗೊತ್ತಿಲ್ಲ, ತಮ್ಮ ಬರ್ತಾನೆ ಅಂತ ಅಣ್ಣನಿಗೆ ಗೊತ್ತಿಲ್ಲ. ಸ್ವಾಮಿಗಳು ಎಷ್ಟೋ ಬಾರಿ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡಿದರು, ಸಾಧ್ಯವಾಗಿರಲಿಲ್ಲ. ಇವರು ಕೋರ್ಟ್ ಮೂಲಕ ಗೆಲ್ತೇನೆ ಅಂತ ಇಬ್ಬರಿಗೂ ಜಿದ್ದು, ಇಬ್ಬರಿಗೂ ಗೆಲ್ಲಿಕ್ಕಾಗಲಿಲ್ಲ. ಕೋರ್ಟ್ ಮುಂದುವರಿತಾನೇ ಇದೆ. ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋದ ಕೇಸನ್ನು ಗುರುಗಳು ಕರೆದರು. ನಾನು ಸಾಕ್ಷಿಯಾಗಿದ್ದೆ. ಗುರುಗಳು ಕರೆದರು, ಈ ವ್ಯಾಜ್ಯ ಮುಂದುವರಿಸಬೇಡಿ, 40 ವರ್ಷ ಆಯಿತು ನಿಮಗೆ, ಮೊಮ್ಮಕ್ಕಳಿಗಿದ ಆದರ್ಶ ಆಗೋದು ಬೇಡ, ಕೃಷ್ಣದೇವರ ಪಾರದಲ್ಲಿ ನಿಮ್ಮ ಮನಸ್ಸನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳಿದರೆ, ಇಬ್ಬರು ಗಳಗಳ ಕಣ್ಣೀರು ಹಾಕಿ ಪರಸ್ಪರ ಅಣ್ಣ ತಮ್ಮಂದಿರು ಆಲಿಂಗನ ಮಾಡಿಕೊಂಡು, ನಾವು ಇನ್ನೆಂದೂ ಕಲಹ ಮಾಡೋದಿಲ್ಲ, ಅವನು ಬೇಕಾದರೆ ಈ ಸಂಪತ್ತು ತಗೊಳ್ಳಿ ಅಂತ ತಮ್ಮ, ಇವನು ಬೇಕಾದ್ರೆ ಸಂಪತ್ತು ತಗೊಳ್ಳಿ ಅಂತ ಅಣ್ಣ. ಕೊನೆಗೆ ಸ್ವಾಮಿಗಳೇ ಒಂದು ನಿರ್ಣಯ ಕೊಟ್ಟು, ಇಷ್ಟಿಷ್ಟು ತಗೊಳ್ಳಿ, ಇನ್ನು ಈ ವ್ಯಾಜ್ಯ ಮಾಡಬೇಡಿ ಅಂತ ದೇವರ ಪಾದಾರವಿಂದದ ಬಳಿ ಗುರುಗಳ ಸನ್ನಿಧಾನದಲ್ಲಿ 40 ವರ್ಷಗಳ ಕಾಲದ ಸಮಸ್ಯೆ ಕ್ಷಣಕಾಲದಲ್ಲಿ ಪರಿಹಾರವಾಯಿತು. 40 ವರ್ಷ ಏನಾಯಿತು? ಹಣ ಹಾಳಾಯಿತು, ಚಿಂತೆ ಆಯಿತು, ಬದುಕಿನ ನೂರಾರು ದುಃಖಗಳಿಗೆ ಹೇತುವಾಯಿತು. ಇದನ್ನು ಪ್ರತ್ಯಕ್ಷವಾಗಿ ನೋಡಿದಾಗ ವಾದಿರಾಜರ ಮಾತು ಎಷ್ಟು ಅರ್ಥವತ್ತಾಗಿದೆ ಅನ್ನೋದು ಅರ್ಥವಾಗುತ್ತೆ. ಸರ್ವಜ್ಞ ಕಲ್ಪರಾದ ಜ್ಞಾನಿಗಳು ಕೊಟ್ಟ ಉಪದೇಶಗಳು, ಅವರು ಒಂದೊಂದು ಮಾತಿನಲ್ಲಿಯೂ ಮಂತ್ರದ ಬಲ ಇದೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಅನುಷ್ಠಾನ ಮಾಡಿದರೂ ಕೂಡ ನಮಗೆ ಮೋಕ್ಷಕ್ಕೆ ಹಾರಿಕೊಂಡು ಹೋಗುವಷ್ಟು ರೆಕ್ಕೆ ಪುಕ್ಕಗಳು ಗಟ್ಟಿಯಾಗುತ್ತೆ. ಆದ್ದರಿಂದ ಏನೋ ವಾದಿರಾಜರಿಂದ ನೂರಾರು ಸ್ತೋತ್ರ ಮಾಡಿದ್ದಾರೆ ಅಂತ ಉಪೇಕ್ಷೆ ಮಾಡದೆ 1-1.5 ನಿಮಿಷದಲ್ಲಿ ಪಠಿಸಬಹುದಾದ ಸ್ತುತಿ ಇದು. ವಿಶೇಷವಾಗಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ನಮ್ಮ ಚಿಂತೆಯ ಪರಿಹಾರಕ್ಕೆ ಇಷ್ಟು ಅದ್ಭುತವಾದ ಚಿಕಿತ್ಸೆಯನ್ನು ಕೊಟ್ಟು ಕೊನೆಗೆ ಸ್ವತಃ ತಾವೇ ಹೇಳ್ತಾರೆ, ಆ 14 ಮಾದ್ವರ್ಷಾತ್ ಯಾ ಚಿಂತಾ ಹೃದಯ ದೇಹಿನಾಂ ವಾದಿರಾಜೋ ಯತಿಸ್ತಸ್ಯ ಖಂಡನಾಯೇದಮಭ್ಯದಾತ್ ಅಂತ 14 ವರ್ಷದಿಂದ ನಿಯಮೇನ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಚಿಂತೆ ಎನ್ನುವ ರೋಗ ಹುಟ್ಟಿಕೊಳ್ಳುತ್ತೆ, ಅದನ್ನು ಕತ್ತರಿಸಿ ಹಾಕಬೇಕು ಅಂತ ಹಯಗ್ರೀವನ ದಯದಿಂದ ಈ ವಾದಿರಾಜ ಯತಿಗಳು ಚಿಂತಾಖಂಡನ ಅನ್ನುವ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮಾಡಿ ನೋಡಿ, ಮತ್ತೆ ನೀವು ಎಷ್ಟು ನಿಮ್ಮ ಮುಖದಲ್ಲಿ ಮಂದಹಾಸ ಬರುತ್ತೆ. ಮುಖಕ್ಕೆ ಯಾವುದನ್ನು ಬಳ್ಕೊಳ್ಬೇಕಾಗಿಲ್ಲ, ತುಂಬ ಚಿಂತೆಪಟ್ಟು ಚರ್ಮ ಎಲ್ಲ ಸುಕ್ಕುಗಟ್ಟಿರುತ್ತೆ. ಚಿಂತಾಖಂಡನ ಸ್ತೋತ್ರ ನೀವು ಚೆನ್ನಾಗಿ ಪಠಿಸಿದರೆ ನಿಮ್ಮ ಮುಖಕ್ಕೆ ಯಾವುದೇ ಅಂಗಸೌಷ್ಠವಕ್ಕೆ ಬೇಕಾದ ಪದಾರ್ಥಗಳಿಲ್ಲದೆ, ದ್ರವ್ಯಗಳಿಲ್ಲದೆ ಅತ್ಯಂತ ಸೊಗಸಾದ ಸೌಂದರ್ಯ ಈ ಚಿಂತಾಖಂಡನ ಸ್ತುತಿಯಿಂದ ಬರುತ್ತೆ. ಇದನ್ನು ನೀವು ಅನುಭವಿಸಿ, ಈ ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ಎಲ್ಲರೂ ಕೂಡ ಇದನ್ನು ಪಠಿಸಿ ಚಿಂತಾಮುಕ್ತರಾಗಿ ಅಂತ ಒಂದು ಒಳ್ಳೆಯ ಸದವಕಾಶ ಬಂದಾಗ, ಏನು ಸ್ವಾದುವಾದ ಪದಾರ್ಥವನ್ನು ತಾನೊಬ್ಬನೇ ಸ್ವಾರ್ಥಿಯಾಗಿ ತಿನ್ನಬಾರದು ಅಂತ ಇದೆ. ನನಗೆ ಕಂಡ ಈ ಅತ್ಯಂತ ಆಪ್ಯಾಯಮಾನವಾದ ಸ್ತುತಿಯನ್ನು ಸಜ್ಜನರಾದ ನಿಮ್ಮ ಬಳಿ ನಿವೇದಿಸಿಕೊಂಡಿದ್ದೇನೆ. ಸಾಧ್ಯವಾದಷ್ಟು ಇದರ ಮನನವನ್ನು ಮಾಡೋಣ. ನಮ್ಮ ಬದುಕಿನ ಅನೇಕ ಕಷ್ಟಗಳನ್ನು ದಾಟಿ
ಗೋವಿಂದನ ಪಾದಾರಾಧಕರಾಗೋಣ ಅಂತ ಹೇಳ್ತಾ, ವಿಶೇಷವಾಗಿ ಜ್ಞಾನಗಮ್ಯದ ಇಂಥ ಅನೇಕ ಚಿಂತನೆಗಳಲ್ಲಿ ಅನೇಕ ಸಾಧಕರು ಸಹಕಾರಿಗಳಾಗಿ ನಿಂತಿದ್ದಾರೆ. ಈ ಬಾರಿಯ ಈ ಚಿಂತನೆಯನ್ನು ನಡೆಸಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದವರು ಶ್ರೀಯುತ ಸಿ ಕಿಶೋರ್ ಅವರು. ಅವರಿಗೆ ಭಗವಂತ ವಿಶೇಷವಾಗಿ ವಾಯುದೇವರು ಅನುಗ್ರಹವನ್ನು ಮಾಡಿ ಕುಟುಂಬದವರಿಗೆಲ್ಲ ಸೌಖ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.